ಕರ್ನಾಟಕ ಸ್ಟೇಟ್ ಹೌಸಿಂಗ್ ಕೋಆಪರೇಟಿವ್ ಫೆಡರೇಷನ್, ಕರ್ನಾಟಕ ರಾಜ್ಯ ವಸತಿ ಮಹಾಮಂಡಲ. ನಾನು ಸುಮಾರು 25 ವರ್ಷದಿಂದ ಅಲ್ಲಿ ಅಧ್ಯಕ್ಷ ಇದ್ದೇನೆ. ಸುಮಾರು 75 ವರ್ಷ ತುಂಬಿದೆ ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾಮಂಡಲಕ್ಕೆ. ಇವತ್ತು ಅಮೃತ ಮಹೋತ್ಸವ ಕಾರ್ಯಕ್ರಮ, ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಹಕಾರ ಕ್ಷೇತ್ರದ ಅಧ್ಯಕ್ಷರಾದಂಥ GT ದೇವೇಗೌಡರನ್ನ ಇವತ್ತು ಇನ್ವೈಟ್ ಮಾಡಿದ್ದೇನೆ. ಈಗ 10 ನಿಮಿಷದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಇದು ಭಾರತ್ ಎಜುಕೇಷನ್ ಸಂಸ್ಥೆ ಸನ್ಮಾನ್ಯ ಲಕ್ಕೇಗೌಡರು ಸ್ಥಾಪನೆ ಮಾಡಿದಂಥದ್ದು. ಇವತ್ತು ಮಾಂಟೆಸರಿ ಒಂದು ಶಾಲೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಬಂದಿದ್ದರು. ಆ ಉದ್ಘಾಟನೆ ಕಾರ್ಯಕ್ರಮ ಮುಗಿಸಿ ಇವಾಗ ತಾನೇ ಹೊರಟರು. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ನೈಸ್ ರಸ್ತೆ ಹೋಗ್ತದೆ. ನೈಸ್ ರಸ್ತೆ ಸುಮಾರು 33 ವರ್ಷ ಆಗಿದೆ. ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಬ್ರಿಡ್ಜ್ಗಳು ಭಾಳ ಚಿಕ್ಕದಾಗಿದೆ. ಆಗ 30-35 ವರ್ಷ ಹಿಂದೆ ಮಾಡಿದಂಥ ಬ್ರಿಡ್ಜು, ಅದನ್ನು ಅನೇಕ ಸಲ 2 ಸಾರಿ 3 ಸಾರಿ ಅಸೆಂಬ್ಲಿಲಿ ಕೂಡ ನಾನು ರೈಸ್ ಮಾಡಿದ್ದೀನಿ. ಕೊನೆಯಲ್ಲಿ ಏನಾಯಿತು, ಕ್ವಶನ್ ಅವರ್ ಬಂತು. ಅದರಲ್ಲಿ ನಾನು ಕೇಳಿದೆ, 2 ಸಾರಿ ಕ್ವಶನ್ ಮಾಡಿದ್ರೂ ಸರ್ಕಾರ ಹೇಳಿದ್ರೂ ಕೂಡ ಕೇಣಿ ಜಗ್ತಾ ಇಲ್ಲ. ಅದಕ್ಕೇನು ರಿನ್ಯೂವಲ್ ಇದೆ, ಆ ರಿನ್ಯೂವಲ್ನ ಕ್ಯಾನ್ಸಲ್ ಮಾಡಿ. ಜೊತೆಗೆ 33 ವರ್ಷದ ಹಿಂದೆ ಮಾಡಿದಂಥ ನೈಸ್ ಆ ಲ್ಯಾಂಡ್ ಲಾರ್ಡ್ಸ್ಗೆ ನಿವೇಶನ ಏನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 900 ಎಕರೆ ಲೇಔಟ್ ಮಾಡ್ತಿದ್ದಾರೆ. ಲೇಔಟ್ಗೆ ಅಕ್ವಿಷನ್ ಮಾಡಿಸಿದ್ದಾರೆ. ಅದು 41 ಲಕ್ಷದ ಮೇಲೆ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರದಿಂದ 10 ರೂಪಾಯಿ ಮಾತ್ರ ಕೊಟ್ಟಿದ್ದೀರಿ. ಇದೆಲ್ಲನೂ ನೀವು ಕ್ಯಾನ್ಸಲ್ ಮಾಡಬೇಕು. ನೈಸವ್ರು ಯಾಕೆ ಲೇಔಟ್ ಮಾಡಬೇಕು, ಟೌನ್ಶಿಪ್ ಯಾಕೆ ಮಾಡಬೇಕು, ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾಡಬೇಕು. ಇದನ್ನು ಕ್ಯಾನ್ಸಲ್ ಮಾಡಿ ಅಂತಕ್ಕಂಥದ್ದನ್ನು ಅಸೆಂಬ್ಲಿಲಿ ಪ್ರತಿ ಸಾರು ಕೇಳ್ತೀನಿ. ನಮ್ಮ ರೈತರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನೀವು ಕ್ವಶನ್ ಮಾಡಬೇಕು ಅಂತೇಳಿ. ಈ ಮೊನ್ನೆ ಅಸೆಂಬ್ಲಿಲಿ ಅದು ಸಬ್ಜೆಕ್ಟ್ ಬಂತು, ಮಾತನಾಡಿದೆ. ಮಾರ್ನೆಗೆ ಯಾವುದು ನಾನೇನು BJP ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಕಾಮೆಂಟ್ಸ್ ಮಾಡ್ತಾರೆ. ನೈಸ್ದು ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ ಅಂತಕ್ಕಂಥ. ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಮಾಡಿದ್ದೆ. ಈಗ ನಾನು ಪ್ರತಿ ದಿವಸ 3 ಸಾರಿ 4 ಸಾರಿ ಓಡಾಡ್ತೀನಿ. ಸುಮಾರು 10 ಕೋಟಿ ಟೋಲ್ ಕಲೆಕ್ಟ್ ಆಗ್ತದೆ ಅಂತ ಹೇಳ್ತೀನಿ. ಟೋಲ್ ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತಾರೆ ಅಂತ ಯಾರಿಗೆ ಆನ್ಸರ್ ಮಾಡಬೇಕು? ನೈಸ್ ಕೇಣಿ ಆನ್ಸರ್ ಮಾಡಬೇಕು. ನಾನೇ 2013-18 SC ಮಹದೇವಪ್ಪನವ್ರು PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದು. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾ ಇರ್ತೀನಿ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನು ಹೊರಗಡೆ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ BJPಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ BJPಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾನೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು. ಕಾಂಗ್ರೆಸ್ಸಿಂದ ಹೋದೋ JDSಯಿಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಯಾರಾದರೂ BJPಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.